ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಡಿಕೆಶಿ ಕೊಟ್ಟ ಮಂಗಳೂರು ಡೋಸ್ಗೆ ಕೈ ನಾಯಕರು ಫುಲ್ ಸೈಲೆಂಟ್. ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಅಂದಿದ್ದೇಕೆ ಡಿಸಿಎಂ. ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ. ಪುತ್ತೂರಲ್ಲಿ ಒಂದು ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀನಿ. ಸೊ AICC ಅವರು ಡೇಟು ಕೊಡಲಿ ಬಿಡಲಿ, AICC ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ನಂದು 6 ವರ್ಷ ಆಗ್ತದೆ. ಅದರ ನೆನಪಿನಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ಗಳನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ಸರ್, ಈಗ 5 ವರ್ಷಕ್ಕೆ ಮುಸ್ಲಿಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಇಶ್ಯೂಸ್ ಎಲ್ಲ ಆಗಿದೆ. ಯಾವ ಶಂಕುಸ್ಥಾಪನೆಗೆ? ಇವತ್ತಿನ ಇನ್ವಿಟೇಷನ್ನಲ್ಲಿ ಅದಕ್ಕೂ ಇದಕ್ಕೆ ಅಂದರೆ ಕಾಂಗ್ರೆಸ್ಸು ಏನು ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ, ಯಾರಾದರೂ ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡೂ ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡೂ ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅವೆಲ್ಲ ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಅಸೂಯೆಯಾಗಿರ್ತದಲ್ಲ. ನಾನು ಕಾಂಗ್ರೆಸ್ ಕಚೇರಿ ಕಟ್ಟೋಕ್ಕೆಲ್ಲ ಕಟ್ಟಲಿ, ಕಾಂಗ್ರೆಸ್ ಕಚೇರಿ ಕಟ್ಟಲಿ, ಯಾರು ಬೇಕೋ ಅವರೆಲ್ಲ ಮಾತಾಡೋದಿಲ್ಲ. ಫ್ರೀಯಾಗಿ ಜಾಗಗಳೆಲ್ಲ ಕೊಡಲಿ. ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷನೂ ನನ್ನ ತಂದೆನೇ CM. ಈಗಾಗಲೇ ಇದನ್ನು ಸೆಟಲ್ ಮಾಡಲಾಗಿದೆ. ಹೈಕಮಾಂಡ್ ಇದನ್ನು ಸೆಟಲ್ ಮಾಡಿದೆ, ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗೋಗಳಿಗೆ ಮಾಡಲಿಕ್ಕಿಲ್ಲ. ಈ ತಂದೆನೇ CM 5 ವರ್ಷ ಅಂತ ಹೇಳಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡು. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಭಾಳ ಗೌರವದಿಂದ ಸ್ವೀಕಾರ ಮಾಡೋಣ. ಸರ್, ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಅವರು 5 ವರ್ಷನೇ CM ಅಂತ ಆಯ್ತಪ್ಪ. ಅವ್ರು ಹೇಳಿದ್ಮೇಲೆ, ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಒಪ್ಪಂದ ಈಗ ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ನಡೀರಿ. ಏನು ಒಪ್ಪಂದ ಆಗಿತ್ತು ಅದನ್ನು